ಪಹಲ್ಗಾಮ್ ದಾಳಿಯ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ. ಗುಂಡಿನ ದಾಳಿಗೆ ವ್ಯಕ್ತಿ ಕುಸಿದು ಬೀಳ್ತಾ ಇರುವಂತಹ ಭಯಾನಕ ದೃಶ್ಯ ಸೆರೆಯಾಗಿರೋದು. ಪ್ರವಾಸಿಗರೊಬ್ಬರ ಕ್ಯಾಮೆರಾದಲ್ಲಿ ದಾಳಿಯ ಭೀಕರ ದೃಶ್ಯ ಸೆರೆಯಾಗಿದೆ. ಸೆಲ್ಫಿ ವಿಡಿಯೋ ಮಾಡುತ್ತಾ ಜಿಪ್ ಲೈನ್ ಕ್ರಾಸ್ ಮಾಡ್ತಾ ಇದ್ದ ಪ್ರವಾಸಿಗ. ಈ ವೇಳೆ ಏಕಾಏಕಿ ಗುಂಡಿನ ದಾಳಿಯಾಗುತ್ತೆ. ಪಹಲ್ಗಾಮ್ ದಾಳಿಯ ಮತ್ತೊಂದು ವಿಡಿಯೋ ಲಭ್ಯ. ಅಲ್ಲಿನ ಭಯಾನಕತೆ ಹೇಗಿತ್ತು ಅನ್ನೋದನ್ನ ಈ ದೃಶ್ಯ ಬಹಿರಂಗಗೊಳಿಸುತ್ತೆ. ಸೆಲ್ಫಿ ವಿಡಿಯೋ ಮಾಡ್ತಾ ಜಿಪ್ ಲೈನ್ ಕ್ರಾಸ್ ಮಾಡ್ತಾ ಇದ್ದಂತಹ ಪ್ರವಾಸಿಗ. ಗುಂಡಿನ ದಾಳಿಗೆ ವ್ಯಕ್ತಿ ಕುಸಿದು ಬೀಳುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಡಿಯೋವನ್ನ ಕೂಡ ನಿಮ್ಮ ಮುಂದೆ ನಾವು ಇಡ್ತೀವಿ. ಅಲ್ಲಿನ ಭಯಾನಕತೆ ಹೇಗಿತ್ತು ಅನ್ನೋದನ್ನ ಕಣ್ಣಾರೆ ಕಾಣಿ. ಗಮನಿಸ್ತಾ ಇದ್ದೀರಿ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ವಿಡಿಯೋ ಇದು. ವ್ಯಕ್ತಿಯೊಬ್ರು ಜಿಪ್ ಲೈನ್ ನಲ್ಲಿ ತೆರಳುತ್ತಾ ಇದ್ದಾರೆ. ಖುಷಿಯಾಗಿ ಅವರು ತೆರಳುತ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಆ ಕ್ಷಣವನ್ನ. ಇನ್ನು ಕೆಳಗಡೆ ನೀವು ಗಮನಿಸ್ತಾ ಇರಬಹುದು, ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಉಗ್ರರ ದಾಳಿ ಆಗುತ್ತೆ. ಜಿಪ್ ಲೈನ್ ನಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಯ ಗಮನಕ್ಕೆ ಅದು ಬಂದಿಲ್ಲ. ಆತ ಖುಷಿಯಾಗಿ ಮುಂದೆ ಸಾಗ್ತಾ ಇದ್ರೆ ಅಲ್ಲಿ ಬಂದಂತಹ ಉಗ್ರನೊಬ್ಬ ವ್ಯಕ್ತಿಯೊಬ್ಬರ ಮೇಲೆ ಫೈರಿಂಗ್ ಅನ್ನ ಮಾಡ್ತಾನೆ. ಆ ಫೈರಿಂಗ್ ಮಾಡಿದ ತಕ್ಷಣ ಆ ವ್ಯಕ್ತಿ ಕೆಳಗಡೆ ಬಿದ್ದು ಸಾವನ್ನಪ್ತಾರೆ ಕೂಡ. ಗಮನಿಸ್ತಾ ಇದ್ದೀರಿ, ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಉಗ್ರನೊಬ್ಬ ಓಡಿ ಬರುವಂತಹ ದೃಶ್ಯ. ಅದೇ ತೆರನಾಗಿ ಆತನ ಮುಂದೆ ಬಂದಂತಹ ವ್ಯಕ್ತಿಯ ಮೇಲೆ ಫೈರಿಂಗ್ ಅನ್ನ ಮಾಡ್ತಾನೆ. ಆತನ ಫೈರಿಂಗ್ ನಿಂದ ಕೆಳಗಡೆ ದೊಪ್ಪಂತ ಹೇಳಿ ಮತ್ತೊಬ್ಬ ವ್ಯಕ್ತಿ ಬೀಳುವಂತಹ ದೃಶ್ಯ. ಜಿಪ್ ಲೈನ್ ನಲ್ಲಿ ಹೋಗ್ತಾ ಇದ್ದಂತಹ ಪ್ರವಾಸಿಗನ ಸೆಲ್ಫಿ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಸೆರೆಯಾಗಿದೆ. ಈ ದೃಶ್ಯ ನಿಜಕ್ಕೂ ಕೂಡ ಕ್ಷಣಕಾಲ ಬೆಚ್ಚಿ ಬೀಳಿಸುತ್ತೆ. ಆ ಜಿಪ್ ಲೈನ್ ನಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಗೆ ಕೆಳಗಡೆ ಏನಾಗ್ತಾ ಇದೆ ಅನ್ನೋದರ ಅರಿವಿಲ್ಲ ಅನ್ನೋದು ಇದರಿಂದ ಪಕ್ಕಾ ಆಗ್ತಾ ಇದೆ. ಆತ ಖುಷಿಯಾಗಿ ತನ್ನ ಕ್ಷಣಗಳನ್ನ ಎಂಜಾಯ್ ಮಾಡ್ತಿದ್ದಾನೆ. ಆದ್ರೆ ಕೆಳಗಡೆ ಇದ್ದಂತಹ ಪ್ರವಾಸಿಗರು ನರಕವನ್ನ ನೋಡ್ತಾ ಇದ್ರು ಆ ಕ್ಷಣದಲ್ಲಿ. ಈಗಾಗಲೇ ಹೇಳ್ದಂಗೆ ಆ ಜಿಪ್ ಲೈನ್ ನಲ್ಲಿ ತೆರಳುತ್ತಾ ಇರುವಂತಹ ಪ್ರವಾಸಿಗನಿಗೆ ಕೆಳಗಡೆ ಉಗ್ರರಿದ್ದಾರೆ, ಅವರಿಂದ ಅಟ್ಯಾಕ್ ಆಗಿದೆ, ಗುಂಡಿನ ದಾಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ, ಆತನಿಗೆ ಮಾಹಿತಿ ಇಲ್ಲ. ಆತ ತನ್ನ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಆ ಕ್ಷಣವನ್ನ ಎಂಜಾಯ್ ಮಾಡ್ತಿದ್ದಾನೆ. ಆದ್ರೆ ಕೆಳಗಡೆ ಉಗ್ರರ ಅಟ್ಯಾಕ್ ಆಗಿದೆ. ಬಂದಂತಹ ಪ್ರವಾಸಿಗರನ್ನ, ಅದರಲ್ಲೂ ಪುರುಷರನ್ನ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಗುಂಡಿಕ್ಕಿ ಕೊಲ್ತಾ ಇದ್ರು.
अकबर, अल्लाह अकबर। बैठो, पैर लंबा करो। अल्लाह अकबर, अल्लाह अकबर। बैठो, पैर लंबा करो। ಎಸ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಜಿಪ್ ಲೈನ್ ನ ಮೂಲಕ ಆ ಪ್ರವಾಸಿಗ ಮುಂದೆ ಸಾಗುವಂತಹ ಸ್ಟಾರ್ಟಿಂಗ್ ಪಾಯಿಂಟ್ ನ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಆತ ಖುಷಿಯಾಗಿ ಆ ಜಿಪ್ ಲೈನ್ ನಲ್ಲಿ ಮುಂದೆ ಬರ್ತಾರೆ. ತನ್ನ ಸೆಲ್ಫಿ ವಿಡಿಯೋ ಮೇಲೆ ಆತ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಸುತ್ತಮುತ್ತ ಏನಾಗ್ತಾ ಇದೆ, ಕೆಳಗಡೆ ಏನಾಗ್ತಾ ಇದೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಅವರ ಗಮನಕ್ಕೆ ಬಂದಿಲ್ಲ, ಅವರ ಅರಿವಿಗೂ ಬಂದಿಲ್ಲ. ಅಲ್ಲಿದ್ದವರಿಗೂ ಕೂಡ ಕ್ಷಣಕಾಲ ಏನಾಯ್ತು ಅನ್ನೋದ್ರ ಬಗ್ಗೆನೇ ಗೊತ್ತಾಗಿಲ್ಲ. ಅಂದ್ರೆ ಇನ್ನು ಮೇಲ್ಗಡೆ ಹಾದು ಹೋಗ್ತಾ ಇರುವಂತಹ ವ್ಯಕ್ತಿಗೆ ಆ ವಿಷಯ ಹೇಗೆ ಗೊತ್ತಾಗೋಕ್ ಸಾಧ್ಯ? ಹಾಗಾಗಿನೇ ಆತ ಖುಷಿಯಾಗಿ ತನ್ನ ಸೆಲ್ಫಿ ವಿಡಿಯೋವನ್ನ ಮಾಡಿಕೊಂಡು ಮುಂದೆ ಸಾಗ್ತಾ ಇರ್ತಾನೆ. ಗಮನಿಸ್ತಾ ಇದ್ದೀರಿ, ಆತ ಹೋಗ್ತಾ ಇದ್ದ ಹಾಗೆ ಕೆಳಗಡೆ ಇದ್ದಂತಹ ಒಂದಷ್ಟು ದೃಶ್ಯಗಳು ಕೂಡ ಆತನ ಸೆಲ್ಫಿ ವಿಡಿಯೋದಲ್ಲಿ ಸೆರೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಬಂದಂತಹ ಉಗ್ರನೋರ್ವ ಅಲ್ಲಿದ್ದಂತಹ ವ್ಯಕ್ತಿಯೊಬ್ಬರಿಗೆ ಫೈರ್ ಮಾಡ್ತಾನೆ, ಗುಂಡಿಕ್ದಂತಹ ವ್ಯಕ್ತಿ ಅಲ್ಲಿಂದ ಮುಂದೆ ಸಾಗ್ತಾನೆ. ಆ ಗುಂಡಿನ ದಾಳಿಗೆ ಒಳಗಾದಂತಹ ವ್ಯಕ್ತಿ ಅಲ್ಲಿ ಕೆಳಗಡೆ ಬೀಳ್ತಾನೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಒಂದು ಕಡೆ ಯಾವ ರೀತಿಯಾಗಿ ಪಹಲ್ಗಾಮ್ನ ಹಚ್ಚ ಹಸಿರು ಹೊದಿಕೆಯಲ್ಲಿ ಅಲ್ಲಿದ್ದಂತಹ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳಿ ಏನಾಗ್ತಿದೆ ಅನ್ನೋದು ಕೂಡ ಕ್ಷಣಕಾಲ ಅಲ್ಲಿ ಗೊತ್ತಿರಲಿಲ್ಲ. ಯಾವಾಗ ಉಗ್ರರು ಹತ್ರ ಬಂದು ಗುಂಡಿಕ್ಕಿ ಕೊಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ್ಲೇನೆ ಒಂದಷ್ಟು ಮಂದಿಯ ಅರಿವಿಗೆ ಬಂದು ಅಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಯವರೆಗೂ ಕೂಡ ಅಲ್ಲಿದ್ದವರೆಲ್ಲ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು, ಮನೆಯಿಂದ ಬಂದಂತಹ ಹೆಂಗಸರಿರಬಹುದು, ಅಲ್ಲಲ್ಲಿ ಇದ್ದಂತಹ ಟೆಂಟ್ಗಳಲ್ಲಿ ಹೋಗಿ ಆ ಕಾಶ್ಮೀರಿ ಉಡುಪುಗಳನ್ನ ಧರಿಸಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಓಡಾಡಿಕೊಂಡು ಇದ್ರು. ಅದೇ ಒಂದು ಖುಷಿಯ ಕ್ಷಣವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದು ಅಲ್ಲಿ ಬಂದಂತಹ ಉಗ್ರರು. ಈಗ ಕಣ್ಣಾರೆ ಕಂಡಿದ್ದಂಥವರು ಒಂದಷ್ಟು ಮಂದಿ ಹೇಳೋದು, ನಮ್ಮ ಹತ್ರ ಇಬ್ರು ಬಂದ್ರು, ಆ ದೂರದಲ್ಲಿ ಇಬ್ರು ಇದ್ರು, ಒಟ್ಟಾಗಿ 4-5 ಮಂದಿ ಇರಬಹುದು ಅಂತ ಹೇಳ್ತಾರೆ ಸಂಖ್ಯೆಯನ್ನ. ನಿಖರವಾಗಿ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಅಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಆಟ ಆಡ್ತಾ ಇರುವಂತಹ ದೃಶ್ಯಗಳು, ದೊಡ್ಡವರು ತಮ್ಮ ಪಾಡಿಗೆ ತಾವು ಎಂಜಾಯ್ ಮಾಡ್ತಾ, ಫೋಟೋ ತೆಗೆಸ್ಕೊಳ್ತಾ, ವಿಡಿಯೋಗ್ರಫಿ ಮಾಡ್ತಾ ಆ ಸುಂದರ ಕಾಶ್ಮೀರದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಪಹಲ್ಗಾಮ್ನ ಸೌಂದರ್ಯವನ್ನ ಸವಿಯುತ್ತಾ ತಮ್ಮ ಕುಟುಂಬದ ಜೊತೆಗೆ ಕಾಲ ಕಳೀತಾ ಇದ್ರು. ಈ ಸೆಲ್ಫಿ ವಿಡಿಯೋ ಮಾಡ್ಕೊಂಡಿರುವಂತಹ ವ್ಯಕ್ತಿಯ ಖುಷಿ ಹೇಗಿದೆಯೋ ಅದೇ ಖುಷಿಯನ್ನ ಅಲ್ಲಿದ್ದಂತಹ ಪ್ರವಾಸಿಗರು ಕೂಡ ಸವಿತಾ ಇದ್ರು. ಆದ್ರೆ ಏಕಾಏಕಿ ಬಂದಂತಹ ಉಗ್ರರು ಗುಂಡಿನ ದಾಳಿಯನ್ನ ಮಾಡ್ತಾರೆ. ಆ ಗುಂಡಿನ ದಾಳಿಯಿಂದಾಗಿ ವ್ಯಕ್ತಿಯೊಬ್ಬರು ಹೇಗೆ ಅಲ್ಲಿ ಬೀಳ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮಾರ್ಕ್ ಮಾಡಿ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಆ ಕ್ಷಣವನ್ನ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಅವತ್ತಿನ ಭಯಾನಕತೆ, ಭೀಕರತೆ ಹೇಗಿತ್ತು ಅನ್ನೋದನ್ನ. ಒಂದೊಂದೇ ವಿಡಿಯೋಗಳನ್ನ ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಯಾವ ರೀತಿ ಇತ್ತು ಅನ್ನೋದು. ಬಟ್ ಈಗ ನೀವು ಕ್ಲಾರಿಟಿ ಸಿಗ್ತಾ ಇದೆ. ಯಾಕಂದ್ರೆ ಒಬ್ಬ ಜಿಪ್ಲೈನ್ ಮೂಲಕ ಖುಷಿಯಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿ ತನ್ನ ಸೆಲ್ಫಿ ವಿಡಿಯೋದಲ್ಲಿ ಆ ಭೀಕರತೆ ಏನಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಆತನಿಗೆ ಅದು ಅರಿವೇ ಇಲ್ಲ. ಆತ ತನ್ಪಾಡಿ ತಾನು ಜಿಪ್ ಲೈನ್ ಮುಖಾಂತರವಾಗಿ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಖುಷಿಯಾಗಿ ಕೂತ್ಕೊಂಡು ಅಲ್ಲಿ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಬಟ್ ಹಿಂಬದಿಯಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ. ಆ ಉಗ್ರರು ಸರಿ ಆಗ್ತಾರೆ. ರೆಡ್ ಮಾರ್ಕ್ ಅಲ್ಲಿ ನಾವು ತೋರಿಸ್ತಾ ಇರುವಂತದ್ದು ಉಗ್ರನ ಒಂದು ಚಿತ್ರ. ಅದಾದ ನಂತರದಲ್ಲಿ ಅದಕ್ಕೆ ಬಲಿಯಾದಂತಹ ಅಲ್ಲಿನ ಪ್ರವಾಸಿಗರ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್। बैठो, पैर लंबा करो।
अल्लाह अकबर अल्लाह अकबर अल्लाह अकबर। बैठो, पैर लंबा करो। ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆತ ಜಿಪ್